ಬಹುಮಾನರಾದ ಉಸ್ತಾದರೇ, ನನ್ನ ಪ್ರೀತಿಯ ಮಿತ್ರರೇ, SSFನ ಈ ಸುಂದರ ವೇದಿಕೆಯಲ್ಲಿ ನಾನಿರುವುದು. ಅಲ್ಲಾ, ಕಾಲುಗಳು ನಡುಗುತ್ತಿವೆ, ಚಳಿಯಿಂದಲ್ಲ ಭಯವಿಂದ. ಪರವಾಗಿಲ್ಲ ಬಿಡಿ, ಈ ವರ್ಣರಂಜಿತ ವೇದಿಕೆಯಲ್ಲಿ ನಾನೊಂದು ಸಣ್ಣ ಕತೆ ಹೇಳುತ್ತೇನೆ, ನೀವೆಲ್ಲರೂ ಶ್ರದ್ಧೆಯಿಂದ ಕೇಳಬೇಕು. ಸಂಜೆ ಸೂರ್ಯ ಪಶ್ಚಿಮ ಕಡೆ ಮುಖ ಮಾಡಿದಷ್ಟೇ ಅಶಾಂತವಾದ ಸಮಯದಲ್ಲಿ ಯಾರದೋ ಕಾರಿನ ಶಬ್ದವನ್ನು ಕೇಳಿದ. ಅಹ್ಲು ಬೈತಿನ ಅಮ್ಮ ಬೀವಿ ಫಾತಿಮಾ ಬೀವಿ ರಲಿಯಲ್ಲಾಹು ಅನ್ಹು ಬಾಗಿಲ ಮೂಲಕ ಮೆಲ್ಲ ಎತ್ತಿ ನೋಡಿದರು. ಅಲ್ಲ, ಇದು ನನ್ನ ತಂದೆಯಲ್ಲವೇ? ಏನಪ್ಪ ಈ ಸಮಯದಲ್ಲಿ? ಬಾಗಿಲತ್ರ ಸಾಗಿದ ತಂದೆ ಮಗಳನ್ನು ಕೂಗಿ ಕರೆದರು. ಫಾತಿಮಾ, ಮಗಳೇ ಫಾತಿಮಾ. ಫಾತಿಮಾ ಬೇವಿಯವರು ಬಾಗಿಲು ತೆರೆದರು. ತಂದೆಯನ್ನು ಕಂಡ ಬೇವಿ ಫಾತಿಮಾ ಬೇವರು ತಂದೆಯನ್ನು ಚುಂಬಿಸಿ ಪ್ರೀತಿಯಿಂದ ಕೈ ಹಿಡಿದು ಒಳಗೆ ಕೂರಿಸಿದರು. ತಂದೆ ಕೇಳಿದರು, ಏನಪ್ಪ ವಿಶೇಷ? ತಂದೆಯ ಮುಖವನ್ನು ದಿನನಿತ್ಯ ನೋಡುತ್ತಾ ಬೇಸಾರದಿಂದ ಹೇಳಿದರು, ಅಪ್ಪ, ಒಂದಿಷ್ಟು ಊಟ ಮಾಡಿ 2 ದಿನವಾಯಿತು, ಇಲ್ಲಿಯಾದರೂ ತಿನ್ನಕ್ಕೂ ಏನೂ ಇಲ್ಲ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬೇಸಾರದಿಂದ ಹೇಳಿದರು, ಫಾತಿಮಾ, ಇಲ್ಲಿ ನೋಡು. ತಾವು ಧರಿಸಿರುವ ಕಮೀಸನ್ನು ಮೇಲೆತ್ತಿ ಹೊಟ್ಟೆ ಕಟ್ಟಿರುವ ಕಲ್ಲುಗಳನ್ನು ತೋರಿಸಿದರು. ಅದಲ್ಲವೇ ಬೂಸೂರಿ ಇಮಾಮ್ ಮಾಡಿದ್ದು. ಹೊಸದಮಿ ಪ್ರೀತಿಯ ಮಿತ್ತರೆ, ಇದನ್ನು ಯೋಚಿಸಿ ನಿಂತರೆ ನನ್ನ ಕತೆ ಮುಗಿಯುವುದಿಲ್ಲ. ಇದಲ್ಲ, ಇದಕ್ಕಿಂತ ಬೇಸಾರವಲ್ಲೇ ಇವ. 2 ಗುಲಾಬಿ ಹೂವಿನಂತಿರುವ ಮಕ್ಕಳು ಹಸಿವಿನಿಂದ ನೋವು ತಡೆಯಲಾಗದೆ ಅಮ್ಮನನ್ನು ಒಂದೇ ಸಾರಿ ಕೂಗಿ ಕರೆದಿದ್ದರು, ಉಮ್ಮೆ ಉಮ್ಮೆ. ಇದನ್ನು ಕೇಳಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಪ್ರತಿಕರಿಸದೆ ಅಲ್ಲಿಂದ ಇಳಿದು ನಡೆದು ಮದೀನದಲ್ಲಿ ತಲುಪಿರಬಹುದು. ಆಗೋ ದೂರದಲ್ಲಿ ಒಂದು ಆರಾಬಿ ತನ್ನ ಖರ್ಜೂರ ತೋಟಕ್ಕೆ ನೀರು ಹಾಕುತ್ತಿದ್ದನು. ಏ ಮನುಷ್ಯ, ನಾನು ನೀರು ಹಾಕಲು ಸಹಾಯಿಸಿದರೆ ಕೂಲಿ ನೀಡಿರುವಿರಾ? ಅವಿಶ್ವಾಸಿಯಾದ ಆರಾಬಿ ಹೇಳಿದ. ಸರಿ, 1 ಬಕೆಟ್ ನೀರು ಹಾಕಿದರೆ 3 ಖರ್ಜೂರ ನೀಡುತ್ತೇನೆ. ಬಕೆಟ್ ಬಾವಿಗಿಳಿಸಿದರು. ನೀರು ಮೇಲೆತ್ತಿದರು. 1 ಅಲ್ಲ, 2 ಅಲ್ಲ, 8 ಸಾರಿ. 9ನೇ ಸಾರಿ ಆದಾಗ ಆ ಮಹಾ ಘಟನೆ ಉಂಟಾಗಿತ್ತು. ಟಿಂಗ್ ಟಿಂಗ್, ಹಗ್ಗ ತುಂಡಾಯಿತು. ಬಕೆಟ್ ಬಾವಿಗೆ ಆರಾಮಿ ಕೈ ಬೀಸಿ ಹೊಡೆದನು. ಅದು ಗುಲಾಬಿ ಹೂವಿನಂತಿರುವ ಮುಖಕ್ಕೆ ಹಸಿವಿನಿಂದ ನೋವು ತಡೆಯಲಾಗದೆ ಏನು ಪ್ರತಿಕರಿಸದೆ ಅಲ್ಲಿಂದ ಇಳಿದು ನಡೆದು. ಆ ಆರಾಬಿ ಚಿಂತಿಸಿದ, ನಾನು ಹೊಡೆದು ಪ್ರವಾದಿಯಾಗಿರಬಹುದೇ? ಆ ಆರಾಬಿ ಏನು ಚಿಂತಿಸಲಿಲ್ಲ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹೊಡೆದ ಆ ಕೈಯನ್ನು ಖಡ್ಗದಿಂದ ಕತ್ತರಿಸಿದರು. ಕೈ ಕತ್ತರಿಸಿ ಪ್ರಜ್ಞೆ ತಪ್ಪಿ ಬಿದ್ದನು. ಅಲ್ಲೇ ಹೋಗುತ್ತಿದ್ದ ದಾರಿ ಹೋಗರು ಆರಾಬಿಯ ಮುಖಕ್ಕೆ ನೀರು ಹಚ್ಚಿದ. ಆರಾಬಿ ಪ್ರಜ್ಞೆಯಿಂದ ಎದ್ದನು. ಈ ಆರಾಬಿ ಕೇಳಿದನು, ನನ್ನನ್ನು ಈ ಪ್ರವಾದಿ ಹತ್ರ ಕಳಿಸಬಹುದೇ? ಆ ದಾರಿ ಹೋಗರು ಆ ಆರಾಬಿಯನ್ನು ಪ್ರವಾದಿ ಹತ್ರ ಕಳಿಸಿದನು. ಆ ಆರಾಬಿ ಕೇಳಿದನು, ನೋಡುವಾಗ ಅಲ್ಲ, ಅಲ್ಲಿ 2 ಮಕ್ಕಳಿಗೆ ನೀರು ಹಾಕುತ್ತಿದ್ದರು. ಆ ಆರಾಬಿ ಕೇಳಿದನು, ಏ ಮನುಷ್ಯ, ನನ್ನ ಈ ಕೈ ಸರಿಪಡಿಸಬಹುದೇ? ತಾವೊಂದು ಪ್ರವಾದಿಯಾಗಿರಬಹುದೇ? ಆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಉಗುಲನ್ನು ಅಲ್ಲಿಗೆ ಹಚ್ಚಿದರು. ಕೈ ಸರಿಯಾಯಿತು. ಮಾಷಾ ಅಲ್ಲಾಹ್. ಈ ಆರಾಬಿಯ ವಿಶ್ವಾಸವೂ ಕೂಡ ಇಲ್ಲದ ಈ ಪುಕ್ಕಾಗಡ್ಡೆಗಳನ್ನು ಬಾಲೆಡ್ಡನಲ್ಲದೆ ಮತ್ತೇನು ಕರೆಯುವುದು? ಪ್ರೀತಿಯ ಮಿತ್ರರೇ, ಟೈಮ್ ಆಯಿತು. ಇನ್ನು ಮುಂದೆ ಹೇಳಬೇಕಾದರೆ ತೀರ್ಪುಗಾರರ ಅನುಮತಿ ಬೇಕು. ನನ್ನ ಕತೆ ಇಷ್ಟವಾದರೂ ಇಲ್ಲದರೂ ನಾನು ಹೋಗುತ್ತೇನೆ. ಅಸ್ಸಲಾಮು ಅಲೈಕುಂ.